ನಮಸ್ಕಾರ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಗುದ್ದಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಬಹಿರಂಗವಾಗಿ ಎಲ್ಲವೂ ಸರಿ ಇದೆ ಅನ್ನೋ ವಾತಾವರಣ ಇದ್ರೂ ಆಂತರಿಕವಾಗಿ ಪಕ್ಷದಲ್ಲಿ ಬಿಕ್ಕಟ್ಟು ಭಿನ್ನ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಮೇಲ್ನೋಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದಲ್ಲಿ ಏಕಾಂಗಿಯಾಗಿದ್ದಾರೆ. ಅವರ ವಿರೋಧಿ ಪಾಳೆಯ ದಿನದಿಂದ ದಿನಕ್ಕೆ ಶಕ್ತಿ ವೃದ್ಧಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆ ಅವರ ವಿರುದ್ಧ ವಿರೋಧಿ ಬಣ ಬಲವಾಗಿನೇ ತಂತ್ರಗಾರಿಕೆಯನ್ನು ಹೂಡ್ತಾ ಇದೆ. ಹಾಗಂದ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರ ಬಲ ಕುಗ್ಗಿಲ್ಲ. ಕಾಂಗ್ರೆಸ್ ಹೈಕಮಾಂಡೇ ಡಿಕೆ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೆ ಡಿಕೆ ಅವರ ಬಲ ಏನು ಅನ್ನೋದು ಗೊತ್ತಿದೆ. ವೀಕ್ಷಕರೇ, ಸದ್ಯ ಒಂದು ಸುತ್ತಿನ ಜಿದ್ದಾಜಿದ್ದಿನ ನಂತರದಲ್ಲಿ ಕುತೂಹಲ ಮೂಡಿಸಿರೋದು ಅಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು. ಸಿದ್ದು ಬಣದ ರಣತಂತ್ರಕ್ಕೆ ಡಿಕೆ ಅವರು ಸಹ ಪ್ರತಿತಂತ್ರವನ್ನ ಹೆಣೆದಿದ್ದಾರೆ. ಸಿಎಂ ಆಗೋದಕ್ಕೆ ಏನ್ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಕೆಗಿದ್ಯಾ ರಾಜ್ಯದಲ್ಲಿ 60 ಶಾಸಕರ ಬೆಂಬಲ? ಬಜೆಟ್ ನಂತರದಲ್ಲಿ ಬಂಡೆ ಸಿಎಂ ಆಗೋದು ಪಕ್ಕನ? ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಒದ್ದು ಕಿತ್ತುಕೊಳ್ಳುವ ಸಮಯ ಬಂದೇ ಬಿಡ್ತಾ? ಡಿಕೆ ಬೆನ್ನಿಗೆ ಚೂರಿ ಹಾಕಿದ್ಯಾರು? ವಿರೋಧಿ ಬಣದ ರಣತಂತ್ರ ಏನು? ಎಲ್ಲರೂ ಒಗ್ಗೂಡಿದ್ಯಾಕೆ? ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಡಿಕೆ ಅವರ ವಿರುದ್ಧ ಸಿದ್ದರಾಮಯ್ಯ ಬಣ ತೊಡೆ ತಟ್ಟಿದೆ. ಪಕ್ಷದೊಳಗೆ ನಡೆಯುತ್ತಿರುವಂತಹ ಯುದ್ಧ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಡಿಕೆ ಅವರು ಸಿಎಂ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು ಅಂತ ಕೆಲವರಿಗೆ ತಿರುಗೇಟನ್ನು ಕೊಟ್ಟಿದ್ರು. ಡಿಕೆ ಅವರ ಈ ಸಿಎಂ ಅಸ್ತ್ರಕ್ಕೆ ಸಚಿವ ಕೆಎನ್ ರಾಜಣ್ಣ ಎಐಸಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಡಿಕೆಶಿ ಅವರ ಎಚ್ಚರಿಕೆ ಅಲ್ಲ ನಡೆಯೋದಿಲ್ಲ, ಎಚ್ಚರಿಕೆ ಅಲ್ಲ ಯಾರು ಕೇಳ್ತಾರೆ ಅಂತ ಸಚಿವ ಕೆಎನ್ ರಾಜಣ್ಣ ಗರಂ ಆಗಿದ್ದನ್ನು ನೀವು ಗಮನಿಸಿರಬಹುದು. ನೋಡಿ, ಪಕ್ಷದ ಹಿರಿಯ ನಾಯಕ ಡಿಸಿಎಂ ಸ್ಥಾನದಲ್ಲಿದ್ದಾರೆ, ಆದರೆ ಇದ್ಯಾವುದು ಲೆಕ್ಕಕ್ಕೆ ಇಲ್ಲ ಅನ್ನುವಂತೆ ರಾಜಣ್ಣ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾವಾಗ ಡಿಕೆ ಅವರು ಕುರ್ಚಿಗೆ ಟವಲ್ ಹಾಕೋದಕ್ಕೆ ಮುಂದಾದ್ರೋ ಅಲ್ಲಿಂದಲೇ ಡಿಕೆ ಅವರ ಬಲ ಕುಗ್ಗಿಸೋದಕ್ಕೆ ವಿರೋಧಿ ಬಣ ತಯಾರಿಯನ್ನು ಮಾಡಿಕೊಳ್ತು. ಅದರ ಮುಂದಿನ ಹಂತವಾಗಿ ಈಗ ಹೊಸ ಕೆಪಿಸಿಸಿ ಅಧ್ಯಕ್ಷರ ವಿಚಾರವನ್ನು ಮುನ್ನೆಲೆಗೆ ತಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದಲ್ಲದೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ನೀಡಿದಂತಹ ಹೇಳಿಕೆ, ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಘಟಕದ ಅಧ್ಯಕ್ಷರನ್ನ ಸದ್ಯದಲ್ಲೇ ಬದಲಾಯಿಸ್ತೀವಿ ಅಂತ ಹೇಳಿರೋದು ಕಾಂಗ್ರೆಸ್ ವಲಯದಲ್ಲಿ ತೀವ್ರ ಚರ್ಚೆ ಕಾರಣ ಆಗಿದೆ. ಇಲ್ಲಿನ ಒಳಜಗಳದ ಬೆಂಕಿಗೆ ಅದು ಇನ್ನಷ್ಟು ತುಪ್ಪ ಸುರಿದಂತಾಗಿದೆ. ಇತ್ತೀಚೆಗೆ ಖರ್ಗೆ ಅವರು ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಏನು ಹೇಳಿದ್ರು ಅನ್ನೋದನ್ನು ಗಮನಿಸಲೇಬೇಕು. ಶೀಘ್ರದಲ್ಲೇ ಕೆಲವು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೀನಿ, ಅಲ್ಲಿ ಹಿಂದುಳಿದವರಿಗೆ ಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಬೇರೆ ರಾಜ್ಯಗಳಲ್ಲೂ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವ ಸೆನ್ಸೇಷನ್ ಹೇಳಿಕೆಯನ್ನು ನೀಡಿದ್ರು. ಈಗಾಗಲೇ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ದಲಿತ ಸಚಿವರು, ಕೆಲವು ಶಾಸಕರು ಒತ್ತಡವನ್ನು ಹೇರ್ತಿದ್ದಾರೆ. ಖರ್ಗೆ ಅವರ ಹೇಳಿಕೆ ಬೆನ್ನಲ್ಲೇ ಡಿಕೆ ಅವರು ಒಂದು ಮಾರ್ಮಿಕವಾಗಿ ಟ್ವೀಟ್ ಮಾಡ್ತಾರೆ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಟ್ವೀಟ್ ಮಾಡ್ತಾರೆ. ಖರ್ಗೆ ಹಾಗೆ ಡಿಕೆ ಅವರ ಈ ಬ್ಯಾಕ್ ಟು ಬ್ಯಾಕ್ ಪಂಚ್ ಏನಿದೆ ಅದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲರ ಪ್ರಶ್ನೆಗೆ ಕಾರಣ ಆಗಿರೋದು ಹೊತ್ತಲ್ಲದ ಹೊತ್ತಲ್ಲಿ ಯಾಕೆ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬಂತು, ಮುನ್ನೆಲೆಗೆ ಬಂತು ಅಂತ. ಅದಕ್ಕೆ ಕಾರಣ ಬೇರಾವುದೂ ಅಲ್ಲ, ಪವರ್ ಶೇರಿಂಗ್ ವಿಚಾರ. ವೀಕ್ಷಕರೇ, ಕರ್ನಾಟಕ ಚುನಾವಣೆ ಗೆಲುವಿನ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ರಾಜ್ಯ ನಾಯಕರ ಮಧ್ಯೆ ಸಿಎಂ ಹುದ್ದೆಯನ್ನು ಶೇರ್ ಮಾಡುವ ಕುರಿತಾಗಿ ಚರ್ಚೆಗಳು ನಡೆದಿದೆ ಎನ್ನಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಅವರ ನಡುವೆ ಪೈಪೋಟಿ ನಡೀತಾ ಬರ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. ಈ ಪವರ್ ಶೇರಿಂಗ್ನ ನಿರ್ಧರಿಸಿದ ದಿನ ಹತ್ತಿರ ಬರ್ತಿದ್ದಂತೆ ಡಿಕೆ ಅವರು ಇತ್ತೀಚೆಗೆ ದೆಹಲಿಯಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿಕೆಯನ್ನು ನೀಡಿದ್ರು. ಇದು ಅಧಿಕಾರ ಹಂಚಿಕೆ ಚರ್ಚೆಗೆ ಮುನ್ನುಡಿಯನ್ನು ಬರೀತು. ಇದನ್ನ ವಿರೋಧಿ ಬಣಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಚರ್ಚೆಗಳಿಂದ ಹೊರಬರಬೇಕು ಅಂದರೆ ಡಿಕೆ ಅವರ ಬಲವನ್ನು ಕುಗ್ಗಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಬಣಕ್ಕೂ ಗೊತ್ತಿದೆ. ಅದಕ್ಕೇನೆ ಈಗ ಹೊತ್ತಲ್ಲದ ಹೊತ್ತಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರು ಸೇರಿದಂತೆ ಇನ್ನಿತರ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಡಿಕೆಶಿ ಅವರ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಪಕ್ಷದಲ್ಲಿ ಡಿಕೆಶಿ ಅವರ ಪ್ರಭಾವವನ್ನು ಕುಗ್ಗಿಸುವುದಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ವೀಕ್ಷಕರೇ, ಕೇವಲ ಇಷ್ಟು ಮಾತ್ರ ಅಲ್ಲ, ಡಿಕೆ ಅವರು ಹೊಂದಿರುವ ಮಲ್ಟಿಪಲ್ ಜವಾಬ್ದಾರಿಗಳ ಮೇಲೂ ವಿರೋಧಿ ಬಣ ಕಣ್ಣಿಟ್ಟಿದೆ. ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕೋದ್ರ ಜೊತೆಗೆ ಅವರು ಹೊಂದಿರುವ ನೀರಾವರಿ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಸೇರಿದಂತೆ ಕೆಲವು ಪ್ರಮುಖ ಖಾತೆಗಳನ್ನು ಬೇರೆ ಸಚಿವರಿಗೆ ಹಂಚಬೇಕು ಅನ್ನುವ ಒತ್ತಾಯವನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಸೂಕ್ತ ಕಾರಣ ಕೊಡಬೇಕಲ್ವಾ? ಅದಕ್ಕೆ ಒಬ್ಬರಿಗೆ ಒಂದೇ ಖಾತೆಯನ್ನು ಕೊಡಬೇಕು ಅನ್ನುವ ದಾಳವನ್ನು ಉರುಳಿಸ್ತಿದ್ದಾರೆ. ಆ ಮೂಲಕ ಡಿಕೆ ಅವರ ಖಾತೆಗಳನ್ನು ಕಿತ್ಕೊಳ್ಳುವ ಪ್ಲಾನ್ನಲ್ಲಿದ್ದಾರೆ.
ವೀಕ್ಷಕರೇ, ಈ ರೀತಿಯಾಗಿ ಒಂದೇ ಬಾರಿಗೆ ಅಟ್ಯಾಕ್ ಮಾಡಿದ್ರೆ ಸಿಎಂ ರೇಸ್ನಿಂದ ಅವರನ್ನ ಹೊರಗಿಡಬಹುದು ಅನ್ನೋದು ವಿರೋಧಿ ಬಣದ ಪ್ಲಾನ್. ನೋಡಿ, ರಾಜಕೀಯದಲ್ಲಿ ಯಾವ ರೀತಿಯಾಗಿ ಎಲ್ಲವೂ ಬದಲಾಗುತ್ತೆ ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇಷ್ಟು ದಿನ ತಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಳ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು ಸಹ ಸಿದ್ದರಾಮಯ್ಯ ಅವರಿಗೆ ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸ್ತಾರೆ. ಇದರ ಹಿಂದೆ ಎರಡು ಕಾರಣ ಇದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವರಿಗೆ ಭವಿಷ್ಯದಲ್ಲಿ ಕಾಂಗ್ರೆಸ್ನಲ್ಲೇ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಪಕ್ಷದಲ್ಲಿ ಡಿಕೆ ಅವರಿಗೆ ಹೊಡೆತ ಬಿದ್ದರೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಈ ಎರಡರಲ್ಲಿ ಯಾವುದಾದ್ರೂ ತೆರವಾದರೂ ಹಿರಿತನದ ಆಧಾರದ ಮೇಲೆ ತಮಗೆ ಆ ಸ್ಥಾನಗಳು ಸಿಗಬಹುದು ಅನ್ನೋ ಮುಂದಾಲೋಚನೆ ಅವರದ್ದು. ಈಗ ಶೋಷಿತರ ಸಮಾವೇಶವನ್ನು ನಡೆಸ್ತಾ ಇರೋದು ಸಹ ಆ ಪ್ಲಾನ್ನ ಒಂದು ಭಾಗ. ಸಮಾವೇಶದ ಮೂಲಕವೂ ಡಿಕೆ ಅವರಿಗೆ ಟಾಂಗ್ ಕೊಡ್ತಿದ್ದಾರೆ. ಸಾಮಾನ್ಯವಾಗಿ ಇಂತಹ ಸಮಾವೇಶಗಳು ಪಕ್ಷದ ರಾಜ್ಯ ಘಟಕಗಳ ಅಧ್ಯಕ್ಷರ ಉಸ್ತುವಾರಿಯಲ್ಲೇ ನಡಿಬೇಕಾಗುತ್ತೆ, ಅವರ ಸೂಚನೆ ಅನುಸಾರವಾಗಿ ನಡೆಯುತ್ತೆ. ಆದರೆ ಈ ವಿಚಾರದಲ್ಲಿ ಉದ್ದೇಶಪೂರ್ವಕವಾಗಿಯೇ ಡಿಕೆ ಅವರನ್ನು ಹೊರಗಿಟ್ಟು ಕೆಲವು ಸಚಿವರು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಸಮಾವೇಶದ ನೆಪದಲ್ಲೂ ಕೆಪಿಸಿಸಿ ಅಧ್ಯಕ್ಷರು ಲೆಕ್ಕಕ್ಕಿಲ್ಲ ಅಂತ ತೋರಿಸುವಂತಹ ಪ್ರಯತ್ನ ಆಗ್ತಾ ಇದೆ. ವೀಕ್ಷಕರು, ಇವೆಲ್ಲವನ್ನ ಗಮನಿಸಿದಾಗ ಮೇಲ್ನೋಟಕ್ಕೆ ನೋಡಿದ್ರೆ ಪ್ರಮುಖ ನಾಯಕರು ಡಿಕೆ ಅವರ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋದು ಸತ್ಯ. ಡಿಕೆ ಬಲ ಕುಗ್ಗಿಸೋದಕ್ಕೆ ಎಲ್ಲರೂ ಒಗ್ಗೂಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಸಿದ್ದರಾಮಯ್ಯ ಅವರ ಕೈವಾಡ ಇಲ್ಲ ಅನ್ನೋದನ್ನೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ವೀಕ್ಷಕರೇ, ಡಿಕೆ ಅವರು ಸಿಎಂ ಆಗ್ತಾರೋ ಬಿಡ್ತಾರೋ ಅನ್ನೋದನ್ನ ನಿರ್ಧಾರ ಮಾಡೋದು ಇವರ್ಯಾರೂ ಅಲ್ಲ. ಈಗ ಎದ್ದಿರುವಂತಹ ಈ ಎಲ್ಲ ಪ್ರಶ್ನೆಗಳು ಏನೇ ಇದ್ರೂ ಎಲ್ಲದಕ್ಕೂ ಉತ್ತರ ಅಂದರೆ ಅದು ಶಾಸಕರ ಬೆಂಬಲ. ಬೇಕಾದಷ್ಟು ಶಾಸಕರ ಬೆಂಬಲ ಇದ್ದರೆ ಯಾರನ್ನು ತಡೆಯೋಕ್ಕಾಗೋದಿಲ್ಲ. ಬೆಂಬಲ ಇಲ್ಲದೇ ಇದ್ದಾಗ ಅಥವಾ ಸ್ವಲ್ಪ ಕಡಿಮೆ ಇದ್ದಾಗ ಈ ರೀತಿಯಾದಂತಹ ಅಧಿಕಾರ ಹಂಚಿಕೆ ಒಪ್ಪಂದ ಆಗಬಹುದು. ಸದ್ಯ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅನ್ನೋದು ಮುಖ್ಯ ಆಗೋದಿಲ್ಲ. ಯಾಕಂದರೆ ಒಪ್ಪಂದ ಆದಂತೆ ಈ ರಾಜಕಾರಣಿಗಳು ನಡೆದುಕೊಳ್ತಾರೆ ಅನ್ನೋದು ಸುಳ್ಳು. ಈ ಹಿಂದೆನೂ ನಾವು ನೋಡಿದ್ವಿ ರಾಜ್ಯದಲ್ಲಿ ಮೈತ್ರಿ ಸರ್ಕಾರಗಳು ಯಾವ ರೀತಿಯಾಗಿ ಉರುಳಿದ್ವು ಅಂತ. ಇಲ್ಲಿ ಸರ್ಕಾರ ನಿಂತಿರೋದೇ ಬೆಂಬಲದ ಆಧಾರದ ಮೇಲೆ, ನಾಯಕತ್ವ ನಿಲ್ಲೋದು ಕೂಡ ಬೆಂಬಲದ ಮೇಲೆ. ಸಿಎಂ ಯಾರಾಗಬೇಕು ಅನ್ನೋದನ್ನ ಶಾಸಕರೇ ನಿರ್ಧಾರ ಮಾಡೋದು. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಇದರ ಮೇಲೆ ಪ್ರಭಾವ ಬೀರುತ್ತೆ. ಸದ್ಯ ಡಿಕೆ ಅವರಿಗೆ ಈ ಎರಡರ ಕೃಪಾ ಕಟಾಕ್ಷನೂ ಇದೆ. ಈಗ ಡಿಕೆ ಅವರಿಗೆ ಶ್ರೀರಕ್ಷೆಯಾಗಿ ನಿಂತಿರೋದೇ ಕಾಂಗ್ರೆಸ್ ಹೈಕಮಾಂಡ್. ಮತ್ತೊಂದು ಕಡೆ ಯಾವಾಗ ವಿರೋಧಿ ಬಣ ಡಿಕೆ ಅವರನ್ನ ಸಿಎಂ ರೇಸ್ನಿಂದ ಹೊರಗಿಡುವಂತಹ ಪ್ರಯತ್ನವನ್ನು ನಡೆಸೋದಕ್ಕೆ ಮುಂದಾದರೂ ಡಿಕೆ ಅವರ ಬೆಂಬಲಕ್ಕಿರುವ ಒಬ್ಬೊಬ್ಬರೇ ಈಗ ಶಾಸಕರು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಒಕ್ಕಲಿಗ ನಾಯಕರು ಸಹ ಡಿಕೆ ಅವರ ಪರ ಬ್ಯಾಟ್ ಬೀಸ್ತಿದ್ದಾರೆ. ಮತ್ತೊಂದು ವಿಚಾರ ಅಂದರೆ, ಖರ್ಗೆ ಅವರು ಯಾವುದೇ ಸ್ಟೇಟ್ಮೆಂಟನ್ನು ಕೊಟ್ಟಿರಬಹುದು, ಆದರೆ ಹೈಕಮಾಂಡ್ ಒಟ್ಟಾರೆಯಾಗಿ ಡಿಕೆ ಅವರನ್ನು ಟಚ್ ಮಾಡುವಂತಹ ಬಂಡ ಧೈರ್ಯಕ್ಕೆ ಮುಂದಾಗೋದಿಲ್ಲ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಡಿಕೆ ಅವರು ಬೆನ್ನೆಲುಬಾಗಿ ನಿಂತವರು ಅನ್ನೋದು ಅವ್ರಿಗೆ ಗೊತ್ತಿದೆ. ಕಾಂಗ್ರೆಸ್ ಪಾಲಿಗೆ ಸಂಜೀವಿನಿ ಆಗಿದ್ದಾರೆ. ಕಾಂಗ್ರೆಸ್ಗೆ ಪ್ರಮುಖ ಸಂಪನ್ಮೂಲ ವ್ಯಕ್ತಿ. ಇದಲ್ಲದೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ತಮ್ಮೆಲ್ಲ ಶಕ್ತಿಯನ್ನು ಪಣಕ್ಕಿಟ್ಟು ರಾಜಕೀಯವಾಗಿ ಶಕ್ತಿಯನ್ನು ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ JDS ನಿಧಾನವಾಗಿ ಸಂಘಟನಾತ್ಮಕವಾಗಿ ಕುಸಿತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕನಾಗಿ ಶಿವಕುಮಾರ್ ಅವರು ರೂಪುಗೊಳ್ತಿದ್ದಾರೆ. ಈ ಹಂತದಲ್ಲಿ ಅವರನ್ನೇನಾದರೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಒಕ್ಕಲಿಗರ ವಿರೋಧವನ್ನು ಕಟ್ಕೊಳ್ಬೇಕಾದಂತಹ ಭಯ ಅವರಲ್ಲಿದೆ. ಮುಂಬರುವಂತಹ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲೂ ಈ ವಿಚಾರ ಹೊಡೆತ ಕೊಡುವಂತಹ ಆತಂಕ ಹೈಕಮಾಂಡ್ ವರಿಷ್ಠರಿಗಿದೆ. ಹೀಗಾಗಿ ಹೈಕಮಾಂಡ್ ಕಡೆಯಿಂದ ನೋಡಿದ್ರೆ DK ಶಿವಕುಮಾರ್ ಅವರು ಪಾಸ್ ಆದಂತೆ. ಇನ್ನುಳಿದಿರೋದು ಶಾಸಕರ ಬೆಂಬಲ ಮಾತ್ರ. ರಾಜ್ಯ ಸಂಪುಟದ ಪ್ರಭಾವಿ ಸಚಿವರುಗಳು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಲಿ ಅಂತ ಕೆಲವರು ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಈಗಿನ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಗ್ತಿದೆ ಅಂದರೆ, ಡಿಕೆ ಅವರ ಪರವಾಗಿನೂ ಹಲವು ಶಾಸಕರು ಬಹಿರಂಗವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ವೀಕ್ಷಕರೇ, ನೀವು ಸಹ ಗಮನಿಸಿರಬಹುದು, ಈ ಹಿಂದೆನೂ ಸಹ ಡಿಕೆ ಬಣದ ಕೆಲವೊಂದಷ್ಟು ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಸದ್ಯ ಅವರಲ್ಲಿ ಒಂದಷ್ಟು ಮಂದಿ ಮೌನಕ್ಕೆ ಶರಣಾಗಿರ್ಬೋದು, ಆದರೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಿದ್ದಾರೆ. ಡಿಕೆ ಅವರ ಪರವಾಗಿ ಬಹಿರಂಗ ಹಾಗೆ ಪರೋಕ್ಷ ಬೆಂಬಲ ಕೊಡ್ತಿರುವಂತಹ ಶಾಸಕರ ಸಂಖ್ಯೆನೂ ಹೆಚ್ಚಾಗಿದೆ. ಬಸವರಾಜು ಶಿವಗಂಗಾ, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ, ರವಿ ಗಣಿಗ, ಇಕ್ಬಾಲ್ ಹುಸೇನ್, CP ಯೋಗೇಶ್ವರ್, ಉದಯ್ ಗೌಡ, NA ಹ್ಯಾರಿಸ್ ಹಾಗೆ ಆನೇಕಲ್ ಶಿವಣ್ಣ ಸೇರಿದಂತೆ ಇನ್ನಿತರ ಶಾಸಕರು ಡಿಕೆ ಅವರ ಬೆಂಬಲಕ್ಕೆ ನಿಂತಿರೋದು ಕಾಣಿಸ್ತಾ ಇದೆ. ಇನ್ನು ಸಚಿವರ ಪೈಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, D ಸುಧಾಕರ್ ಸೇರಿದಂತೆ ಇನ್ನಿತರ ಸಚಿವರು ಡಿಕೆ ಪರವಾಗಿ ಪರೋಕ್ಷ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನುಳಿದಂತೆ ಡಿಕೆ ಬಣ ಹಾಗೆ ಸಿದ್ದರಾಮಯ್ಯ ಬಣ, ಈ ಎರಡೂ ಬಣದ ಪರವಾಗಿ ನಿಲ್ಲದೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಂತವರು. ಅಂದರೆ ಬ್ಯಾಲೆನ್ಸ್ ನಿಲುವನ್ನು ಹೊಂದಿರೋರ ಪೈಕಿ ರಾಮಲಿಂಗ ರೆಡ್ಡಿ ಅವರಿದ್ದಾರೆ, ಚೆಲುವರಾಯಸ್ವಾಮಿ, ಶರಣಪ್ರಕಾಶ್ ಪಾಟೀಲ್, RB ತಿಮ್ಮಾಪುರ, ಪ್ರಿಯಾಂಕ್ ಖರ್ಗೆ, ಶಿವಾನಂದ ಪಾಟೀಲ್, ಮುನಿಯಪ್ಪ, MC ಸುಧಾಕರ್, ಬೋಸರಾಜು, ಮಂಕಾಳ ವೈದ್ಯ, ಈ ರೀತಿಯಾಗಿ ಪಟ್ಟಿ ಬೆಳೀತಾ ಹೋಗುತ್ತೆ. ಹೈಕಮಾಂಡ್ ಪರವಾಗಿ ನಿಲುವನ್ನು ಹೊಂದಿರೋರು ಹೆಚ್ಚಾದ್ರೂ ಡಿಕೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ ಹೈಕಮಾಂಡ್ ಹೇಳಿದಂತೆ ಅವರು ಮಾತು ಕೇಳ್ತಾರೆ, ಎಲ್ಲವನ್ನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡ್ತಾರೆ, ಅದಕ್ಕೆ ಬದ್ಧರಾಗಿ ಕಾರ್ಯನಿರ್ವಹಿಸ್ತಾರೆ.
ಇನ್ನು ಸದ್ಯ ಇರುವಂತಹ ಬೆಂಬಲದ ಜೊತೆಗೆ ಪಕ್ಷದಲ್ಲಿ ಇನ್ನಷ್ಟು ಬೆಂಬಲವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ, ಸಿಎಂ ಆಗುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ರಣತಂತ್ರವನ್ನು ಹೆಣಿತಿದ್ದಾರೆ ಅಂತ ಹೇಳ್ಬೋದು. ಸಿಎಂ ಆಗುವ ಸಾಧ್ಯತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗಾಗದ್ರೆ, ಪಕ್ಷದಲ್ಲಿ ತನ್ನ ಬೆಂಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು, ಹಿಡಿತವನ್ನು ಬಿಗುಗೊಳಿಸಬೇಕು. ಪ್ರಮುಖವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಹಲವು ನಾಯಕರಿಗೆ ಡಿ ಕೆ ಅವರೇನಾದರೂ ಸಿಎಂ ಆದರೆ ಎಲ್ಲಿ ತಮ್ಮ ಭವಿಷ್ಯಕ್ಕೆ ಮಾರಕ ಆಗ್ತಾರೋ ಅನ್ನುವ ಆತಂಕ ಇದೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರೋದೇ ಡಿ ಕೆ ಅವರ ಮೈನಸ್ ಪಾಯಿಂಟ್ ಆಯಿತು. ಹೀಗಾಗಿ ಎಲ್ಲರಲ್ಲೂ ವಿಶ್ವಾಸ ಮೂಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿನೇ ಪಕ್ಷದಲ್ಲಿ ತಮ್ಮ ವಿರುದ್ಧವಾಗಿ ಏನೇ ಬೆಳವಣಿಗೆಗಳಾದರೂ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗ್ತಿಲ್ಲ. ಇನ್ನು ಎರಡನೇ ವಿಚಾರ ಅಂದರೆ ಸಿದ್ದು ಬಣದ ಕೈ ಮೇಲಾಗದಂತೆ ನೋಡ್ಕೊಳ್ಳೋದು. ಪಕ್ಷದ ಇತರ ಹುದ್ದೆಗಳಲ್ಲಿ ಹಾಗೆ ಸರ್ಕಾರದ ಬೇರೆ ಬೇರೆ ಅಧಿಕಾರದ ಹಂತದಲ್ಲಿ ಡಿ ಕೆ ಅವರು ತನ್ನ ಪ್ರಭಾವವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ತಿದ್ದಾರೆ. ತನ್ನ ಆಪ್ತರು, ತನ್ನ ಬೆಂಬಲಿಗರಿಗೆ ಸೂಕ್ತ ಹುದ್ದೆಗಳು ಸಿಗುವಂತೆ ನೋಡಿಕೊಳ್ತಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಡಿ ಕೆ ಅವರು ರಾಜ್ಯದಲ್ಲಿ ಒಂದು ಬಿಗ್ ಆಪರೇಷನ್ಗೆ ಕೈ ಹಾಕಿದ್ದಾರೆ ಅನ್ನೋದು ಸದ್ಯ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಇತ್ತೀಚೆಗೆ ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಬಹಿರಂಗವಾಗಿ ಅಚ್ಚರಿಯ ಹೇಳಿಕೆಯನ್ನು ನೀಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರೋರ ಪಟ್ಟಿ ದೊಡ್ಡದಿದೆ, ಕೆಲವು ನಾಯಕರ ಬಗ್ಗೆ ಸ್ಥಳೀಯವಾಗಿ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ, ಚರ್ಚೆ ಮಾಡಿ ಹಂತ ಹಂತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತೇವೆ, ಪಕ್ಷಕ್ಕೆ ಸೇರಿಸ್ಕೊಳ್ಳುವಾಗ ಮಾಧ್ಯಮಗಳಿಗೂ ಮಾಹಿತಿ ಕೊಡ್ತೀವಿ, ಆದರೆ ಶಾಸಕರನ್ನ ಸಂಪರ್ಕ ಮಾಡೋದು ಬಹಳ ಗೌಪ್ಯವಾದಂತಹ ವಿಚಾರ, ಇದನ್ನು ಯಾವುದೇ ಕಾರಣಕ್ಕೂ ಬಹಿರಂಗಪಡಿಸೋದಿಲ್ಲ ಅಂತ ಡಿ ಕೆ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಅಲ್ಲಿಗೆ ಕೆಲವೊಂದಷ್ಟು ದಿನಗಳಿಂದ JDSನ ಒಂದಷ್ಟು ಶಾಸಕರು, ಬಿಜೆಪಿಯ ಒಂದಷ್ಟು ಶಾಸಕರು ಡಿ ಕೆ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಗುಸುಗುಸು ಹರಿದಾಡ್ತಾ ಇತ್ತು. ಅದಕ್ಕೆ ತಕ್ಕಂತೆ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ವು. ಈಗ ಅಧಿಕೃತವಾಗಿ ಶಾಸಕರು ಸಂಪರ್ಕದಲ್ಲಿರೋದ್ರ ಬಗ್ಗೆ ಅಥವಾ ಆ ಬಗ್ಗೆ ಮಾತನಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಹೀಗಾಗಿ ಪಕ್ಷದಲ್ಲಿ 60ರಿಂದ 70 ಶಾಸಕರ ಬೆಂಬಲವನ್ನು ಪಡೆದುಕೊಂಡಿದ್ದೇ ಆದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೇರೋದು ಪಕ್ಕಾ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಈ ಬಗ್ಗೆ ರಾಜ್ಯದಲ್ಲಿ ಈಗ ಬಿಸಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.